ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಬಾಲ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಿ ಎಲ್ಲರೂ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತೆ ನಿಮ್ಮ ಪ್ರಿಪರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಅಭ್ಯಾಸ ಮಾಡ್ತಿದ್ದೀರಾ, ಕಲಿತಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ಆಲ್ ರೈಟ್, ಓಕೆ. ಸೊ ನಾವು ಯಾವುದಾದ್ರೂ ಒಂದು ಕನಸನ್ನು ಕಟ್ಟಿದರೆ, ಹೌದಾ? ಸೊ ಏನು ಕನಸು ಕಟ್ಟಿರ್ತೀರಾ? ಯೂಶಲಿ ಸೆಕೆಂಡ್ ಇಯರಲ್ಲಿ ಒಳ್ಳೆ ಸ್ಕೋರ್ ಆಗಬೇಕು, KCETಯಲ್ಲಿ ಒಳ್ಳೆ ರ್ಯಾಂಕಿಂಗ್ ಬರಬೇಕು ಅನ್ನೋದು ನಮ್ಮ ಕನಸಾಗಿರುತ್ತದೆ. ಹೌದಾ? ಬರೀ ಕನಸು ಕಂಡ್ರೆ ಅಷ್ಟೇ ಸಾಕಾಗುತ್ತಾ? ಇಲ್ಲ, ಅದಕ್ಕೆ ತಕ್ಕನಾಗಿರೋ ಒಂದು ಎಫರ್ಟ್ ನಮ್ಮಲ್ಲಿ ಇರಬೇಕು. ಹೌದಾ? ಆ ಎಫರ್ಟ್ ಹಾಕಲಿಕ್ಕೆ ತಾಳ್ಮೆ ತುಂಬ ಮುಖ್ಯ. ಇಡೀ ವರ್ಷ ಪೂರ್ತಿ ನಾವು ತಾಳ್ಮೆಯಿಂದ ಇದ್ದು ಒಂದು 3 ತಾಸು ಎಕ್ಸಾಮ್ ಬರೀಲಿಕ್ಕೆ ಪ್ರಿಪ್ರೇಷನನ್ನು ನಾವು ಮಾಡ್ತಾ ಹೋಗ್ತೀವಿ ಅಂತಂದರೆ ವಿ ನೀಡ್ ಲಾಟ್ ಆಫ್ ಎಫರ್ಟ್ ಫಾರ್ ದಟ್. ಹೌದಾ? ಆ ಎಫರ್ಟ್ನ ಹಿಂದೆ ತಾಳ್ಮೆ ತುಂಬ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನಾವು ಪೇಷನ್ಸ್, ತಾಳ್ಮೆಯನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಡಿಸಿಪ್ಲಿನ್ ನಮ್ಮನ್ನು ಯಾವಾಗಲೂ ಕಾಪಾಡುತ್ತೆ. ಸೊ ಹಾಗಾಗಿ ಇಷ್ಟು ದಿನ ಕಳೆದು ಹೋದರೂ ಕೂಡ ಇನ್ನು ಮುಂದೇನಾದರೂ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿ. ಡಿಸಿಪ್ಲಿನ್ ಒಂದು ರೊಟೀನ್ ಆಗುತ್ತೆ. ಹೌದಾ? ಪ್ರಿಪ್ರೇಷನ್ ನಮ್ಮ ದಿನನಿತ್ಯದ ಒಂದು ಭಾಗ ಆದರೆ, ಪ್ರಿಪ್ರೇಷನ್ ಬರೀ ಎಕ್ಸಾಮಿಗೆ ಅಷ್ಟೇ ಅಲ್ಲದೆ ದಿನನಿತ್ಯದ ನಮ್ಮ ರೊಟೀನ್, ಡೈಲಿ ಲೈಫಲ್ಲಿ ಒಂದು ಭಾಗ ಆಗಿದ್ರೆ ಡೆಫಿನೆಟ್ಲಿ ಅದು ನಿಮಗೆ ಕಷ್ಟ ಅನ್ಸಲ್ಲ. ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ತಾ ಹೋಗ್ಬೋದು. ಓಕೆ, ಆಟೋಮೆಟಿಕ್ ಆಗಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆಲ್ ರೈಟ್. ಸೊ ಹಾಗಾಗಿ ಡಿಸಿಪ್ಲಿನ್, ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಯಾವುದನ್ನಾದರೂ ಸಾಧಿಸಲಿಕ್ಕೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಶುರು ಮಾಡೋಣ. ಹಾಗಿದ್ರೆ ಇವತ್ತಿನ ಈ ಒಂದು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಸೆಷನಲ್ಲಿ ಯಾವ ಚಾಪ್ಟರ್ನ ಮೇಲೆ ನಾವು KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಪ್ಪ ಅಂತ ಅಂದರೆ, ಸೊ ಫಸ್ಟ್ ಇಯರ್ PUCಯ ಒನ್ ಆಫ್ ದ ಚಾಪ್ಟರ್ ಪ್ರಾಬಬಿಲಿಟಿ ಅನ್ನುವಂಥ ಚಾಪ್ಟರ್ನ ಮೇಲೆ ನಾವು ಇವತ್ತು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಯಾವ ರೀತಿ ಪ್ರಶ್ನೆಗಳಪ್ಪ ಅಂದರೆ NCERT ಎಕ್ಸಾಂಪ್ಲರ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾವು ಇವತ್ತಿನ ಸೆಷನಲ್ಲಿ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಆಲ್ ರೈಟ್, ಓಕೆ. ಇನ್ನು ಈ ಚಾಪ್ಟರ್ನ ವೇಟೇಜ್ ಬಗ್ಗೆ ನಾನು ಹೇಳೋದಾದರೆ, KCETಯಲ್ಲಿ ಫಸ್ಟ್ ಇಯರ್ PUCಯಲ್ಲಿ ಬರ್ತಕ್ಕಂಥ ಯಾವುದೇ ಚಾಪ್ಟರ್ ತಗೊಂಡ್ರು ಅದೆಲ್ಲ ಎಷ್ಟು? 1 ಮಾರ್ಕ್. ಹೌದಾ? ಅಂದರೆ ಒಂದು ಪ್ರಶ್ನೆ ಬರುತ್ತೆ, 1 ಮಾರ್ಕ್ ಕ್ಯಾರಿ ಮಾಡುತ್ತೆ. ಸೊ ಒಂದು ಪ್ರಶ್ನೆ ಬರುತ್ತೆ, ಒಂದು ಕ್ವೆಶನಿಂದ ಯು ವಿಲ್ ಗೆಟ್ 1 ಮಾರ್ಕ್. ಹೌದಾ? ಸೊ ಯಾವುದರಲ್ಲಿ? ನಮ್ಮ KCET ಎಕ್ಸಾಮಿನೇಷನಲ್ಲಿ. ಫೈನ್, ಆಲ್ ರೈಟ್, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಚಾಪ್ಟರಲ್ಲಿ ಏನೆಲ್ಲ ಫಾರ್ಮುಲಾಸ್, ಐಡೆಂಟಿಟೀಸ್ಗಳು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಇನ್ ಆರ್ಡರ್ ಟು ಸಾಲ್ವ್ KCET ಕ್ವೆಶನ್ಸ್ ಅಂತ ಅಂದರೆ ಅವುಗಳನ್ನು ಒಮ್ಮೆ ಕ್ವಿಕ್ ಆಗಿ ರಿವೈಸ್ ಮಾಡಿಕೊಂಡು ಮುಂದೆ ನಾವು ಕ್ವೆಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಆಲ್ ರೈಟ್, ಎಲ್ಲರೂ ತಯಾರಿದ್ದೀರಲ್ಲ? ಫೈನ್. ಸೊ ಈ ಪ್ರಾಬಬಿಲಿಟಿಯಲ್ಲಿ ನಾವು ಮೊದಲನೇದಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದರೆ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ಎನಿ ಇವೆಂಟ್. ಹೌದಾ? ಯಾವುದಾದ್ರೂ ಒಂದು ಇವೆಂಟ್ ಹ್ಯಾಪನ್ ಆಗುತ್ತೆ ಅಂದರೆ ಅದರ ಪ್ರಾಬಬಿಲಿಟಿಯನ್ನು ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾ ಏನಪ್ಪ ಅಂದರೆ P of E is equal to number of outcomes favorable to E divided by total number of outcomes. ಕರೆಕ್ಟ್ ಅಲ್ವಾ? ಅಂದರೆ ಸೇ ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತೇ ಇರುತ್ತೆ, ಇದೆಲ್ಲ ಆಲ್ರೆಡಿ ಕಲ್ತಿದ್ದೀರಾ, ಬಟ್ ಸ್ಟಿಲ್ ರಿವೈಸ್ ಮಾಡ್ತಿದ್ದೀವಿ. ಒಂದು ಕಾಯಿನನ್ನು ಟಾಸ್ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಇರೋವಂಥದ್ದು 2 ಚಾನ್ಸ್. ಏನು? ಔಟ್ಕಮ್ಮಿಗೆ ಇರೋದು 2 ಚಾನ್ಸ್. ಇದರ ಹೆಡ್ ಬರಬೇಕು ಇಲ್ಲ ಟೇಲ್ ಬರಬೇಕು. ಹೌದಾ? ಸೊ ಟೋಟಲ್ ಪಾಸಿಬಲ್ ಔಟ್ಕಮ್ ಎಷ್ಟಪ್ಪ ಅಂದರೆ 2. ಸೊ ಈಗ ನಾನು ನಿಮಗೆ ಕೇಳ್ತೀನಿ, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಓನ್ಲಿ ಹೆಡ್ ಅಂತ ಕೇಳಿದರೆ, ಔಟ್ ಆಫ್ 2 ಔಟ್ಕಮ್ಸ್ 1 ಈಸ್ ದ ಓನ್ಲಿ ಔಟ್ಕಮ್ ವೇರ್ ವಿ ಕ್ಯಾನ್ ಗೆಟ್ ಹೆಡ್. ಹೌದಾ? ಸೊ 1/2 ಇಸ್ ದ ಪ್ರಾಬಬಿಲಿಟಿ ಅಂತ ಆಯಿತು. ರೈಟ್? So this is how we represent the probability of happening of any event. And remember, P of E, probability of happening of any event ಏನಿರುತ್ತಲ್ಲ, this always lies between 0 and 1. Remember this. Okay? So 0ಗೂ ಈಕ್ವಲ್ ಇರಬಹುದು, 1ಗೂ ಈಕ್ವಲ್ ಇರಬಹುದು. ಆದರೆ 0ಗಿಂತ ಚಿಕ್ಕದಿರೋದಿಲ್ಲ, 0ಗಿಂತ ದೊಡ್ಡದಿರುತ್ತೆ, 1ಕ್ಕಿಂತ ಚಿಕ್ಕದಿರುತ್ತೆ. ಅಂಡ್ ಇಟ್ ಲೈಸ್ ಬಿಟ್ವೀನ್ ಬೇಸಿಕಲಿ 0 and 1. 1ಕ್ಕಿಂತ ದೊಡ್ಡದು ಹೋಗಲ್ಲ, 0ಗಿಂತ ಚಿಕ್ಕದಾಗಲ್ಲ. ಫೈನ್. ಸೊ ಈ ಒಂದು
ಪಾಯಿಂಟ್ ಏನಿದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ರಿಮೆಂಬರ್, ಪ್ರಾಬಬಿಲಿಟಿ ನಿಮಗೆ ಯಾವಾಗಲೂ 0 to 1 ನಡುವೆನೇ ಸಿಗುತ್ತೆ. 1ಗಿಂತ ದೊಡ್ಡದಿರುವಂತಹ ಪ್ರಾಬಬಿಲಿಟಿ ಎಲ್ಲೂ ಸಿಗಲ್ಲ. ಗೆಟಿಂಗ್ ದಿಸ್? ಓಕೆ, ಫೈನ್. ಇನ್ನು ಮುಂದೆ ಅಲ್ಜಿಬ್ರಾ ಆಫ್ ಇವೆಂಟ್ಸ್. ಸೊ ಅಲ್ಜಿಬ್ರಾ ಆಫ್ ಇವೆಂಟ್ಸ್ ಅಲ್ಲಿ ನಾವು ತಿಳ್ಕೋಬೇಕಾಗಿರೋದು ಏನಪ್ಪ ಇಲ್ಲಿ ಅಂದರೆ, ಸೊ ಮೊದಲನೇದಾಗಿ ಕಾಂಪ್ಲಿಮೆಂಟ್ರಿ ಇವೆಂಟ್. ಸೊ ಕಾಂಪ್ಲಿಮೆಂಟ್ರಿ ಇವೆಂಟ್ A complement will be equal to S minus A. What is this S? S ಅಂದರೆ ಸ್ಯಾಂಪಲ್ ಸ್ಪೇಸ್. ಏನು ಸ್ಯಾಂಪಲ್ ಸ್ಪೇಸ್ ಅಂದರೆ, ಈಗ ಒಂದು ಕಾಯಿನ್ ಅನ್ನು ಟಾಸ್ ಮಾಡ್ತೀವಿ, ಹೌದಾ? ಆ ಕಾಯಿನ್ ಅನ್ನು ಟಾಸ್ ಮಾಡಿದಾಗ ಎಷ್ಟು ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಇದೆ? ಇರೋದು ಎರಡೇ, ಇಲ್ಲ ಹೆಡ್ ಅಥವಾ ಟೇಲ್. ಅಂತೂ ಎರಡು ಔಟ್ಕಮ್ಸ್ಗಳು 100ಕ್ಕೆ 100 ಬರುತ್ತೆ, ಹೌದಾ? ಎರಡರಲ್ಲಿ ಯಾವುದಾದ್ರೂ ಒಂದು ಬರಬಹುದು. ಟೋಟಲ್ ಪಾಸಿಬಲ್ ಔಟ್ಕಮ್ ಎಷ್ಟಪ್ಪ ಅಂದರೆ 2. ಹಾಗಿದ್ರೆ ಆ ಎರಡನ್ನ ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಒಂದು ಇವೆಂಟ್ ಆಗ್ತಿದೆ ಅಂದರೆ ಆ ಇವೆಂಟಲ್ಲಿ ಬರ್ತಕ್ಕಂಥ ಔಟ್ಕಮ್ನ ಟೋಟಲ್ ಪಾಸಿಬಿಲಿಟಿ ಎಷ್ಟಿರುತ್ತೋ ಅದನ್ನ ನಾವು ಸ್ಯಾಂಪಲ್ ಸ್ಪೇಸಲ್ಲಿ ಬರ್ಕೊಳ್ತೀವಿ. ಓಕೆ, ಹಾಗಿದ್ರೆ ಕಾಂಪ್ಲಿಮೆಂಟ್ರಿ ಇವೆಂಟ್ ಅಂದರೆ ಎ ಕಾಂಪ್ಲಿಮೆಂಟ್ ವಿಲ್ ಬಿ ಈಕ್ವಲ್ ಟು ಎಸ್ ಮೈನಸ್ ಎ. ಅಂದರೆ ಹ್ಯಾಪನಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಇವೆಂಟ್, ಹೌದಾ? ಅಂದರೆ ಎ ಅನ್ನುವಂಥ ಇವೆಂಟ್ ಆಗಲಿಕ್ಕೆ ಎಷ್ಟು ಪಾಸಿಬಿಲಿಟಿ ಇದೆನೋ ಅದನ್ನ ಸ್ಯಾಂಪಲ್ ಸ್ಪೇಸಿಂದ ಕಳಿತೀವಿ. ಅರ್ಥ ಆಗ್ತಿದೆನಾ? ಐ ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. ಸೊ ಈಗ ಎ ಅಂದರೆ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್ ವೇರ್ ವಿ ಆರ್ ಗೆಟಿಂಗ್ ಓನ್ಲಿ ಹೆಡ್. ವಾಟ್ ಈಸ್ ಎ ಕಾಂಪ್ಲಿಮೆಂಟ್? ಇದ್ರ ಉಲ್ಟಾ ನಾಟ್ ಗೆಟಿಂಗ್ ಹೆಡ್ ಅಂತ, ಹೌದಾ? ಹೌ ಮೆನಿ ನಂಬರ್ ಆಫ್ ಅಂದರೆ the number of ways in which we can get only head that represents A, ಹೌದಾ? ಸೊ ಅಷ್ಟು ಪಾಸಿಬಿಲಿಟಿ ಏನಿದೆ ಅಲ್ಲ, ಹೆಡ್ ಅನ್ನ ಪಡೆಯುವಂತಹ ಪಾಸಿಬಿಲಿಟಿಯನ್ನ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಕಳೆದು ಬಿಡ್ತೀವಿ, ಸಚ್ ದಟ್ ವಿ ವಿಲ್ ಗೆಟ್ ಕಾಂಪ್ಲಿಮೆಂಟ್ರಿ ಇವೆಂಟ್. ಇನ್ನು ಇವೆಂಟ್ ಎ ಆರ್ ಬಿ. ಇವೆಂಟ್ ಎ ಆರ್ ಬಿ ಯ ಪ್ರಾಬಬಿಲಿಟಿನ ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅಂದರೆ, ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ minus P of A intersection B. ಫೈನ್. ಸೊ ಅದೇ ರೀತಿ ಇವೆಂಟ್ ಎ ಅಂಡ್ ಬಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ. ಇದರ ಪ್ರಾಬಬಿಲಿಟಿಯನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂದರೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ಡನ್. ಓಕೆ, ಸೊ ಎ ಆರ್ ಬಿ ಅಂದರೆ ಎ ಯೂನಿಯನ್ ಬಿ, ಎ ಅಂಡ್ ಬಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದರೆ ಎರಡೂ ಇವೆಂಟ್ಸ್ಗಳು, ಇವೆಂಟ್ ಎ ಇವೆಂಟ್ ಬಿಗಳಲ್ಲಿ ಯಾವುದೇ ಸಂಬಂಧ ಇರೋದೇ ಇಲ್ಲ. ದೇ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ನಾಟ್ ಇನ್ಕ್ಲೂಸಿವ್. ಸೊ ಯಾವಾಗ ಎರಡು ಇವೆಂಟ್ಸ್ಗಳು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇರ್ತವೋ ಅವುಗಳ ಇಂಟರ್ಸೆಕ್ಷನ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 0. ರಿಮೆಂಬರ್, ಅಂದರೆ ಎ ಇಂಟರ್ಸೆಕ್ಷನ್ ಬಿ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 0 ಹಿಯರ್. ಅರ್ಥ ಆಗ್ತಿದೆನಾ? ಓಕೆ, ಎಸ್. ಸೊ ಇವಿಷ್ಟು ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕು. ಹಾಗಿದ್ರೆ ಈಗ ನಾವು ನಮ್ಮ ಫಸ್ಟ್ ಕ್ವೆಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. 3 coins are tossed once. Find the probability of getting at least 2 heads ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ನೋಡಿ, 3 ಕಾಯಿನ್ಗಳಿದೆ ಅಂತೆ. 3 ಕಾಯಿನ್ಗಳನ್ನು ಒಂದೇ ಸಲ ಟಾಸ್ ಮಾಡ್ತಿದ್ದಾರೆ. ಟಾಸ್ ಮಾಡಿದಾಗ ನಮಗೆ ತುಂಬಾನೇ ಔಟ್ಕಮ್ಸ್ಗಳು ಬರ್ತವೆ, ಸ್ಯಾಂಪಲ್ ಸ್ಪೇಸ್ಗಳು ಸಿಗ್ತವೆ, ಹೌದಾ? ಹಾಗಿದ್ರೆ ಈ 3 ಕಾಯಿನ್ಗಳನ್ನು ಅಟ್ ಒನ್ಸ್ ನಾವು ಟಾಸ್ ಮಾಡಿದಾಗ ಎಷ್ಟು ಔಟ್ಕಮ್ಸ್ಗಳಲ್ಲಿ ಅಟ್ಲೀಸ್ಟ್ 2 ಹೆಡ್ಸ್ ಇರುತ್ತೆ ಅನ್ನೋದನ್ನ ಕೇಳ್ತಿದ್ದಾರೆ. ಅಟ್ಲೀಸ್ಟ್ ಅನ್ನುವಂಥ ಪದ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕೆ? ಅಟ್ಲೀಸ್ಟ್ ಅಂದರೆ ಮಿನಿಮಮ್ 2 ಹೆಡ್ಸ್ ಇರಲೇಬೇಕು, 2ಕ್ಕಿಂತ ಜಾಸ್ತಿನೂ ಇರಬಹುದು ಅನ್ನೋದು ಇದರ ಅರ್ಥ. ಆರ್ ಯು ಗೆಟಿಂಗ್ ದಿಸ್? 2 ಹೆಡ್ಸ್ ಮಿನಿಮಮ್ ಇರಲೇಬೇಕು, 2ಕ್ಕಿಂತ ಜಾಸ್ತಿನೂ ಇರಬಹುದು ಅನ್ನೋದು ಇದರ ಅರ್ಥ. ಆಲ್ ರೈಟ್, ಓಕೆ. ಸೊ ಹಾಗಿದ್ರೆ ಮೊದಲನೇದಾಗಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಅನ್ನ ಬರ್ಕೊಳ್ತೀನಿ. ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು? ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ವೆನ್ ಎನ್ ಪರ್ಟಿಕ್ಯುಲರ್ ಇವೆಂಟ್ ಓಕರ್ಸ್. ಯಾವುದಾದ್ರೂ ಒಂದು ಇವೆಂಟ್ ಆಯಿತು ಅಂದರೆ ಆ ಇವೆಂಟ್ ಅಲ್ಲಿ ಇರ್ತಕ್ಕಂಥ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ಗಳನ್ನು ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಅದನ್ನ ನಾನು ಎನ್ ಆಫ್ ಎಸ್ ಇಂದ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಫೈನ್, ಓಕೆ. ಸೊ ಹಾಗಿದ್ರೆ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ಗಳು ಏನಿಲ್ಲಿ? 3 ಕಾಯಿನ್ಗಳನ್ನು ಅಟ್ ಒನ್ಸ್ ನೋಡಿ. ಫಸ್ಟ್ ಆಫ್ ಆಲ್ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಏನೆಲ್ಲ ಪಾಸಿಬಿಲಿಟಿ ಇರುತ್ತೆ? ಇಲ್ಲ ಹೆಡ್ ಸಿಗಬಹುದು, ಇಲ್ಲ ಟೇಲ್ ಸಿಗಬಹುದು, ನಿಜ ಅಲ್ವಾ? 2ರಲ್ಲಿ ಯಾವುದಾದ್ರೂ ಒಂದು.
ಸೊ ಹಾಗಿದ್ರೆ ಈಗ 3 ಕಾಯಿನ್ಗಳನ್ನು ನಾನು ಟಾಸ್ ಮಾಡ್ತಾ ಹೋದಾಗ ಅಸ್ಯೂಮ್ ಮಾಡಿ ಏನೆಲ್ಲ ಬರಬಹುದು ಔಟ್ಕಮ್ಸ್ ನಿಮಗೆ? 3 ಕಾಯಿನ್ಗಳು ಹೆಡ್ ಆಗಿ ಬರಬಹುದು, ಕರೆಕ್ಟ್ ಅಲ್ವಾ? 3ರಲ್ಲೂ ಕೂಡ ಹೆಡ್ ಬರಬಹುದು. ಫೈನ್, ಆಲ್ ರೈಟ್. 2 ಹೆಡ್ ಬರಬಹುದು, 3ನೇದರಲ್ಲಿ ಟೇಲ್ ಬರಬಹುದು, ಹೌದಾ? 2 ಹೆಡ್, ನೆಕ್ಸ್ಟ್ ಟೇಲ್ ಬರಬಹುದು. ಫೈನ್. ಅಥವಾ ಮೊದಲನೇದು ಟೇಲ್ ಬರಬಹುದು, ಆಮೇಲೆ 2 ಹೆಡ್ಗಳು ಬರಬಹುದು, ಹಿಂಗೂ ಇದೆ ಚಾನ್ಸ್. ಓಕೆ. ಅಥವಾ ಒಂದು ಹೆಡ್ ಬರುತ್ತೆ, ಟೇಲ್ ಮತ್ತೆ ಹೆಡ್ ಬರ್ಬೋದು, ನಿಜ ಅಲ್ವಾ? ಓಕೆ. ದೆನ್ 3 ಕೂಡ ಟೇಲ್ ಬರಬಹುದು, ಹೌದಾ? 3 ಕಾಯಿನ್ಗಳು ಕೂಡ ಟೇಲನ್ನು ಕೊಡಬಹುದು. ಫೈನ್, ಸರಿ. ಅಥವಾ 2 ಟೇಲ್ ಆಮೇಲೆ ಒಂದು ಹೆಡ್ಡನ್ನು ಕೊಡಬಹುದು, ನಿಜ ಅಲ್ವಾ? ಓಕೆ. ಅಥವಾ ಒಂದು ಹೆಡ್ ಆಮೇಲೆ 2 ಟೇಲ್ಗಳನ್ನು ಕೊಡಬಹುದು, ರೈಟ್? ಅಥವಾ ಒಂದು ಟೇಲ್, ಒಂದು ಹೆಡ್ ಆಮೇಲೆ ಇನ್ನೊಂದು ಟೇಲ್, ನಿಜ ಅಲ್ವಾ? ಇಷ್ಟು ಪಾಸಿಬಿಲಿಟಿ ನಮಗೆ ಇರೋದು. ಆರ್ ಯು ಗೆಟಿಂಗ್ ದಿಸ್? ಓಕೆ. ಸೊ ನೋಡಿ, 1 2 3 4 5 6 7 8 ಒಟ್ಟು ಟೋಟಲ್ ಔಟ್ಕಮ್ಸ್ಗಳು ನಮಗೆ ಏನು ಬರ್ತಾವಪ್ಪ ಇಲ್ಲಿ ಅಂದರೆ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 8. ಅಂದರೆ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ ಇಲ್ಲಿ ಅಂದರೆ ದಟ್ ಈಸ್ 8. ಆಲ್ ರೈಟ್, ಸರಿ. ಓಕೆ. ಈಗ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ಲೀಸ್ಟ್ 2 ಹೆಡ್ಸ್ ಅಂತ ಹೇಳಿ ಕೇಳ್ತಿದ್ದಾರೆ. ನೋಡಿ, ಇಲ್ಲಿ ಯಾವೆಲ್ಲ ಔಟ್ಕಮ್ಸ್ಗಳಲ್ಲಿ ಮಿನಿಮಮ್ 2 ಹೆಡ್ ಇದೆ ಅಥವಾ 2ಕ್ಕಿಂತ ಜಾಸ್ತಿ ಹೆಡ್ಗಳಿದೆ ನೋಡೋಣ. ಸೊ 1 2 3 4, ಹೌದಾ? ಇಲ್ಲಿ ಹೆಡ್ ಇಲ್ವೇ ಇಲ್ಲ, ಇಲ್ಲಿ ಒಂದೇ ಇದೆ, ಇಲ್ಲಿನೂ ಒಂದಿದೆ, ಇಲ್ಲಿನೂ ಒಂದಿದೆ. ಫೈನ್. ಹಾಗಿದ್ರೆ ಇರೋದೇ 4 ಔಟ್ಕಮ್ಸ್ಗಳು ವಿಚ್ ಈಸ್ ಹ್ಯಾವಿಂಗ್ ಅಟ್ಲೀಸ್ಟ್ 2 ಹೆಡ್ಸ್ ಅಥವಾ 2ಗಿಂತ ಜಾಸ್ತಿನೂ. ಆಲ್ ರೈಟ್, ಓಕೆ. ಸೊ ಹಾಗಿದ್ರೆ ಇಲ್ಲಿ ನಾನು ಬರೀತೀನಿ ಎನ್ ಆಫ್ ಇ ಇಸ್ ಈಕ್ವಲ್ ಟು, ವಾಟ್ ಈಸ್ ಎನ್ ಆಫ್ ಇ? ಎನ್ ಆಫ್ ಇ ಅಂದರೆ ನಂಬರ್ ಆಫ್ ಔಟ್ಕಮ್ಸ್ ಗೆಟ್ಟಿಂಗ್ at least 2 heads. Okay. So ಹಾಗಿದ್ರೆ what is the probability of getting at least 2 heads? ನೋಡಿ, ನಂಬರ್ ಆಫ್ ಔಟ್ಕಮ್ಸ್ ಗೆಟಿಂಗ್ ಅಟ್ ಲೀಸ್ಟ್ 2 ಹೆಡ್ಸ್ ಅಂದರೆ ದಟ್ ಈಸ್ ಎನ್ ಆಫ್ ಇ, ಹೌದಾ? ಸೊ ಹಾಗಿದ್ರೆ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ದಿಸ್ ಇವೆಂಟ್, ಏನ್ ಇವೆಂಟು? ಅಟ್ಲೀಸ್ಟ್ 2 ಹೆಡ್ಸ್ ಅಥವಾ 2ಗಿಂತ ಜಾಸ್ತಿ ಇರ್ತಕ್ಕಂಥ ಇವೆಂಟ್ ಹ್ಯಾಪನ್ ಆಗಬೇಕು ಅಂದರೆ ಆ ಪ್ರಾಬಬಿಲಿಟಿಯನ್ನು ಹೆಂಗೆ ನೀವು ರೆಪ್ರೆಸೆಂಟ್ ಮಾಡ್ತೀರಾ? ದಟ್ ಈಸ್ ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್, ಹೌದಾ? ಅಂದರೆ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ? 8 ಇದೆ. ಈ 8ರಲ್ಲಿ ಎನ್ ಆಫ್ ಇ ಅಂದರೆ ನಂಬರ್ ಆಫ್ ಔಟ್ಕಮ್ಸ್ ಗೆಟಿಂಗ್ ಅಟ್ ಲೀಸ್ಟ್ 2 ಹೆಡ್ಸ್. ಇಲ್ಲಿ ಬರೀತೀನಿ, ಎನ್ ಆಫ್ ಇ ಈಸ್ ಆಕ್ಚುಲಿ ಈಕ್ವಲ್ ಟು 1 2 3 4, ಹೌದಾ? ಸೊ ಎನ್ ಆಫ್ ಇ ಈಸ್ ನಥಿಂಗ್ ಬಟ್ 4. ಸೊ ಹಾಗಿದ್ರೆ ಈಗ 4 1s 4 2s 8, ದಟ್ ಈಸ್ ಪಿ ಆಫ್ ಇ ವಿಲ್ ಬಿ ಈಕ್ವಲ್ ಟು 1/2. P of E will be equal to 1/2. That is option C is the right solution. Option C is the right solution. All right. I believe ಇದು ಅರ್ಥ ಆಗಿದೆ ಅಂತ. Fine. So ಹಾಗಿದ್ರೆ ಈಗ ನಮ್ಮ next question ಕಡೆಗೆ ಹೋಗೋಣ. If A and B are mutually exclusive events, given that P of A is equal to 3/5, P of B is equal to 1/5, then P of A or B is how much ಅಂತ ಹೇಳಿ ಕೇಳ್ತಿದ್ದಾರೆ, ಹೌದಾ? ಸೊ ನೋಡಿ, ಇಟ್ ಈಸ್ ಆಲ್ರೆಡಿ ಮೆನ್ಷನ್ಡ್ ಇನ್ ದ ಕ್ವೆಶನ್, ಎ ಅಂಡ್ ಬಿ ಆರ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಅಂತ, ಹೌದಾ? ಅಂಡ್ ವಿ ನೋ ದ್ಯಾಟ್, ನೋಡಿ ಕೊಟ್ಟಿರೋದೇನಪ್ಪ ಅಂದರೆ ಪಿ ಆಫ್ ಎ ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಎ ದಟ್ ಈಸ್ 3/5, ದೆನ್ ಪ್ರಾಬಬಿಲಿಟಿ ಆಫ್ ಇವೆಂಟ್ ಬಿ ಇಸ್ ಈಕ್ವಲ್ ಟು 1/5 ಕೊಟ್ಟಾರೆ, ಹೌದಾ? ಸೊ ಇಟ್ ಈಸ್ ಆಲ್ರೆಡಿ ಮೆನ್ಷನ್ಡ್ ಇನ್ ದ ಕ್ವೆಶನ್ ದ್ಯಾಟ್ A and B are mutually exclusive. So when A and B are mutually exclusive, we know that P of A intersection B will be equal to 0. ಹೌದಾ? P of A intersection B will be is equal to 0. Fine. ಹಾಗಿದ್ರೆ what is the probability of A or B? A or B ಎಷ್ಟಿರುತ್ತೆ? ತುಂಬ ಸಿಂಪಲ್. P of A or B will be equal to
ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ, ಹೌದಾ, ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ರೈಟ್. ಸೊ ವಾಟ್ ಈಸ್ ಪಿ ಆಫ್ ಎ? ದಟ್ ಈಸ್ 3/5. ವಾಟ್ ಈಸ್ ಪಿ ಆಫ್ ಬಿ? ದಟ್ ಈಸ್ 1/5. ಹೌದಾ, ಮೈನಸ್ 0. ಸೊ ಎರಡೂ ಕಡೆಯಲ್ಲೂ ಕೂಡ 5 ಇದೆ ಡಿನೋಮಿನೇಟರ್. ಸೊ ದೇರ್ ಫೋರ್ 5 ಆಸ್ ಇಟ್ ಈಸ್ ಬರೀರಿ. 3 + 1 ವಿಲ್ ಬಿ ಈಕ್ವಲ್ ಟು 4. ರೈಟ್. ಸೊ ಈಗ ಇದನ್ನ ಕ್ಯಾನ್ಸಲ್ ಮಾಡಿದಾಗ ನೋಡಿ ಎಲ್ಲೂ ಕೂಡ ಫ್ರಾಕ್ಷನಲ್ ಫಾರ್ಮಲ್ಲಿ ಇಲ್ಲ. ಸೊ ದೇರ್ ಫೋರ್ 0 ಪಾಯಿಂಟ್ ಅಂದರೆ ಒಂದು ಡೆಸಿಮಲ್ ಪಾಯಿಂಟ್ ಅನ್ನ ತಗೊಳ್ತೀನಿ. ಲೆಟ್ ಮೀ ರೈಟ್ ಹಿಯರ್ 0 ಪಾಯಿಂಟ್. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು, ಡೆಸಿಮಲ್ ಪಾಯಿಂಟ್ ಅನ್ನ ತಗೊಂಡ್ರೆ 4 ಇದ್ದಿದ್ದು 40 ಆಗುತ್ತೆ. 5 8s 40. ಹೌದಾ. ಸೊ ಹಾಗಿದ್ರೆ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಪಿ ಆಫ್ ಎ ಆರ್ ಬಿ ಅಂದರೆ ದಟ್ ಈಸ್ ಆಪ್ಷನ್ ಎ. 0.8 ಈಸ್ ದ ರೈಟ್ ಸೊಲ್ಯೂಷನ್. ಯಾವುದು? 0.8. ಆಲ್ ರೈಟ್. ಸರಿ, ಹಾಗಿದ್ರೆ ಈಗ ನಮ್ಮ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. 2 dice are thrown simultaneously. The probability of obtaining a total score of 5 is what ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ. ಸೊ ನೋಡಿ, 2 ಡೈಸ್ಗಳನ್ನು ನಾವು ಸೈಮಲ್ಟೇನಿಯಸ್ ಆಗಿ ಒಗಿತಿದ್ದೀವಿ. ವಿ ಆರ್ ಥ್ರೋಯಿಂಗ್ ಇಟ್ ಸೈಮಲ್ಟೇನಿಯಸ್ಲಿ. ಹಾಗಿದ್ರೆ 2 ಡೈಸ್ಗಳನ್ನು ಅಟ್ ಎ ಟೈಮ್ ನಾವು ಥ್ರೋ ಮಾಡಿದಾಗ ಆ 2 ಡೈಸ್ಗಳ ಮೇಲೆ ಬರ್ತಕ್ಕಂಥ ವ್ಯಾಲ್ಯೂಸ್ ಏನಿರ್ತಾವಲ್ಲ, ನಂಬರ್ಗಳೇನು ಬರ್ತಾವಲ್ಲ, ಅವುಗಳ ಸಮ್, ಟೋಟಲ್ ಸಮ್ ಅಂದರೆ ಟೋಟಲ್ ಏನು ಕೊಡಬೇಕಂತೆ? 5 ಕೊಡಬೇಕಂತೆ. ಹಾಗಿದ್ರೆ ಎಂಥ 2 ನಂಬರ್ಸ್ಗಳು, ಈ ಒಂದು ಡೈ ಎರಡೂ ಡೈಸ್ಗಳ ಮೇಲೆ ಬರ್ತಕ್ಕಂಥ ನಂಬರ್ಸ್ಗಳ ಸಮ್ ಟೋಟಲ್ 5 ಕೊಡುತ್ತೆ ಅಂತ ಆದರೆ ಆ ನಂಬರ್ಸ್ಗಳು ಯಾವ್ದು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಬೇಸಿಕಲಿ ಒಂದು ಡೈಸಲ್ಲಿ ಎಷ್ಟು ಫೇಸ್ಗಳಿರ್ತವೆ? 6 ಫೇಸ್ ಇರ್ತದೆ. ಹೌದಾ. ಹಾಗಿದ್ರೆ 2 ಡೈಸ್ನ ಅಟ್ ಎ ಟೈಮ್ ಥ್ರೋ ಮಾಡಿದರೆ 6 × 6 ಟೋಟಲ್ ನಿಮಗೆ ಔಟ್ಕಮ್ಸ್ ಬರುವಂಥದ್ದು 36. ಹೌದಾ. ಸೊ ಟೋಟಲ್ ಔಟ್ಕಮ್ಸ್ ಎಷ್ಟಪ್ಪ ಅಂದರೆ ದಟ್ ಈಸ್ 36. ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 36. ನಿಜ ಅಲ್ವಾ? ಓಕೆ, ಫೈನ್. ಸೊ ಹಾಗಿದ್ರೆ ಈಗ ಟೋಟಲ್ ಸ್ಯಾಂಪಲ್ ಸ್ಪೇಸ್ ನಮಗೆ ಸಿಗುವಂಥದ್ದು 36 ಅಂತ ಹೇಳಿದೆ. ಇದರಲ್ಲಿ ಲೆಟ್ ಮಿ ಟೇಕ್ ಎನ್ ಆಫ್ ಇ. ಹೌದಾ. ಎನ್ ಆಫ್ ಇ ಅಂದ್ರೆ ಏನು? ನಂಬರ್ ಆಫ್ ಇವೆಂಟ್ಸ್ ಗೆಟ್ಟಿಂಗ್ ಟೋಟಲ್ ಸ್ಕೋರ್ ಆಫ್ 5. ಎಷ್ಟದು? ಹೌ ಮಚ್ ಇಟ್ ಈಸ್? ಸೊ ದಟ್ ಈಸ್ ನೋಡಿ, ಎನ್ ಆಫ್ ಇ ಇಸ್ ಈಕ್ವಲ್ ಟು ನೋಡಿ 1,4 ತಗೋಬೋದಾ? ಫಸ್ಟ್ ಡೈ ಅಲ್ಲಿ 1 ಬಂದಿದೆ, ಎರಡನೇ ಡೈಯಲ್ಲಿ 4 ಬಂದಿದೆ ಅಂತ ಇಟ್ಕೊಳ್ಳಿ. 2ರ ಸಮ್ 5 ಕೊಡುತ್ತೆ. ಓಕೆ. ದೆನ್ 3,2, 3 + 2 is 5. ದೆನ್ 2,3, 2 + 3 is 5. ದೆನ್ 4,1. ಕರೆಕ್ಟ್ ಅಲ್ವಾ? ಇನ್ನು ಬೇರೆ ಏನಾದರೂ ಇದೆನಾ? ಇಲ್ಲ, ಬೇರೆ ಯಾವ ಚಾನ್ಸಸ್ಸು ಇಲ್ಲ. ಇರೋದೇ 4 ಪಾಸಿಬಿಲಿಟಿ. ಹಾಗಿದ್ರೆ ಎನ್ ಆಫ್ ಇ, ವಾಟ್ ಈಸ್ ಎನ್ ಆಫ್ ಇ? ನಂಬರ್ ಆಫ್ ಇವೆಂಟ್ಸ್ ಗೆಟಿಂಗ್ ಟೋಟಲ್ ಸ್ಕೋರ್ ಆಫ್ 5. ದಟ್ ಈಸ್ ನಥಿಂಗ್ ಬಟ್ ಎನ್ ಆಫ್ ಇ ಇಸ್ ಈಕ್ವಲ್ ಟು 4. ರೈಟ್. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಪ್ರಾಬಬಿಲಿಟಿ ಆಫ್ ದಿಸ್ ಇವೆಂಟ್. ಹೌದಾ. ಸೊ ಪ್ರಾಬಬಿಲಿಟಿ ಆಫ್ ದಿಸ್ ಇವೆಂಟ್ ಇ ಈಸ್ ನಥಿಂಗ್ ಬಟ್ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಹೌದಾ. ವಾಟ್ ಈಸ್ ಎನ್ ಆಫ್ ಇ ಹಿಯರ್? ಎನ್ ಆಫ್ ಇ ಎಷ್ಟಿದೆ? 4 ಇದೆ. ಎನ್ ಆಫ್ ಎಸ್ ಎಷ್ಟಿದೆ? 36 ಇದೆ. ಸೊ 4 ಔಟ್ ಆಫ್ 36. ಈಗ ಇದನ್ನು ಕ್ಯಾನ್ಸಲ್ ಮಾಡೋಣ. 4 1s 4 9s 36. ಸೊ ಪಿ ಆಫ್ ಇ ವಿಲ್ ಬಿ ಈಕ್ವಲ್ ಟು 1/9. ಪಿ ಆಫ್ ಇ ವಿಲ್ ಬಿ ಈಕ್ವಲ್ ಟು 1/9. ಎಲ್ಲಿದೆ ಅದು? ಆಪ್ಷನ್ ಎ ಅಲ್ಲಿ ಇದೆ. ಸೊ ದಟ್ ಈಸ್ 1/9 ಈಸ್ ದ ರೈಟ್ ಸೊಲ್ಯೂಷನ್. ಆಲ್ ರೈಟ್. ಅರ್ಥ ಆಗ್ತಿದೆ ಅಲ್ವಾ? ಫೈನ್. ಹಾಗಿದ್ರೆ ಈಗ ನಾವು ನಮ್ಮ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಸೊ ನಮ್ಮ ನೆಕ್ಸ್ಟ್ ಕ್ವೆಶನ್, ಎ ಬಾಕ್ಸ್ ಕಂಟೇನ್ಸ್ 100 bulbs, out of which 10 are defective. A sample of 5 bulbs is drawn. The probability that none of them is defective is how much ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ. ಸೊ ಪ್ರಶ್ನೆಯಲ್ಲಿ ಏನು ಕೊಟ್ಟಾರೆ? ಒಂದು ಬಾಕ್ಸ್ ಇದೆ, ಆ ಬಾಕ್ಸಲ್ಲಿ 100 ಬಲ್ಬ್ಸ್ಗಳಿದೆ ಅಂತೆ. ಹೌದಾ. ಟೋಟಲ್ ಹಾಗಿದ್ರೆ ಎಷ್ಟು ಬಲ್ಬ್ಸ್ ಇದೆ ಅಂದರೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 100. ನಂಬರ್ ಆಫ್ ಬಲ್ಬ್ಸ್ ಎಷ್ಟಿದೆ ಅಂದರೆ 100 ಇದೆ. ಸರಿ. ಔಟ್ ಆಫ್ ವಿಚ್
10 ಆರ್ ಡಿಫೆಕ್ಟಿವ್. ಈ 100 ಬಲ್ಬ್ಗಳಲ್ಲಿ 10 ಬಲ್ಬ್ಗಳು ಡಿಫೆಕ್ಟಿವ್ ಇದೆ ಅಂತೆ. ಹಾಗಿದ್ರೆ ಇಲ್ಲಿ ಬರೀತೀನಿ, ನಂಬರ್ ಆಫ್ ಬಲ್ಬ್ಸ್ ವಿಚ್ ಆರ್ ಡಿಫೆಕ್ಟಿವ್. ನೋಡಿ, ನಂಬರ್ ಆಫ್ ಬಲ್ಬ್ಸ್ ವಿಚ್ ಆರ್ ಡಿಫೆಕ್ಟಿವ್ ಇದನ್ನ ಪಿ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಸೊ ಔಟ್ ಆಫ್ 100 ಎಷ್ಟು ಬಲ್ಬ್ಗಳು ಡಿಫೆಕ್ಟಿವ್ ಇದೆ ಅಂತ ಹೇಳ್ತಿದ್ದಾರೆ? 10 ಬಲ್ಬ್ಗಳು. ಕರೆಕ್ಟ್ ಅಲ್ವಾ? 10 ಔಟ್ ಆಫ್ 100. ಆರ್ ಯು ಗೆಟಿಂಗ್ ದಿಸ್? 100 ಬಲ್ಬ್ಗಳಲ್ಲಿ 10 ಬಲ್ಬ್ಗಳು ಡಿಫೆಕ್ಟಿವ್ ಇವೆ. ಸರಿ, ವಿಚ್ ಈಸ್ ನಥಿಂಗ್ ಬಟ್ 0 ಕ್ಯಾನ್ಸಲ್ ಆಗಿ 1/10 ಬರುತ್ತೆ. ದಿಸ್ ಇಸ್ 1/10. ಫೈನ್. ಓಕೆ, ಎ ಸ್ಯಾಂಪಲ್ ಆಫ್ 5 ಬಲ್ಬ್ಸ್ ಈಸ್ ಡ್ರಾನ್. ಯಾವುದಾದ್ರೂ 5 ಬಲ್ಬ್ಗಳನ್ನ ರ್ಯಾಂಡಮ್ ಆಗಿ ಡ್ರಾ ಮಾಡ್ತಾರೆ. ಹಾಗಿದ್ರೆ ಆ 5 ಬಲ್ಬ್ಗಳು ನಾನ್ ಡಿಫೆಕ್ಟಿವ್ ಅಂದ್ರೆ ಡಿಫೆಕ್ಟಿವ್ ಆಗದೆ ಇರುವಂತಹ ಬಲ್ಬ್ಗಳು ನಮಗೆ ಸಿಗುತ್ತೆ ಅಂದ್ರೆ ಅದು ಎಷ್ಟು ಪ್ರಾಬಬಿಲಿಟಿಯಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಿದೆನಾ? ಸೊ ಫಸ್ಟ್ ಆಫ್ ಆಲ್ ಎಷ್ಟು ಬಲ್ಬ್ಗಳು ಡಿಫೆಕ್ಟಿವ್ ಇದೆ ಅಂತ ಗೊತ್ತಾಯ್ತು. ಎಷ್ಟು ಬಲ್ಬ್ಗಳು ನಾನ್ ಡಿಫೆಕ್ಟಿವ್ ಇದೆ ಅನ್ನೋದನ್ನ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಬರೀತೀನಿ, ನಂಬರ್ ಆಫ್ ಬಲ್ಬ್ಸ್ ವಿಚ್ ಆರ್ ನಾಟ್ ಡಿಫೆಕ್ಟಿವ್. ನಂಬರ್ ಆಫ್ ಬಲ್ಬ್ಸ್ ವಿಚ್ ಆರ್ ನಾಟ್ ಡಿಫೆಕ್ಟಿವ್, ದಟ್ ಈಸ್ ಕ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ, 1/10 ಅಷ್ಟು ಬಲ್ಬ್ಗಳು ಏನಾಗಿದೆ? ಡಿಫೆಕ್ಟಿವ್ ಆಗಿದೆ. ಹಾಗಿದ್ರೆ 1 - 1/10 ಮಾಡಿದಾಗ ಯು ವಿಲ್ ಗೆಟ್ ನಾನ್ ಡಿಫೆಕ್ಟಿವ್ ಬಲ್ಬ್ಸ್. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಸೊ ಡಿಫೆಕ್ಟಿವ್ ಇದನ್ನ ಪಿ ಆಫ್ ಇ ಅಂತ ಅಂದ್ಕೊಳ್ರಿ. ನಾಟ್ ಡಿಫೆಕ್ಟಿವ್ ಅಂದ್ರೆ ಪಿ ಆಫ್ ಇ ಬಾರ್ ಆಗುತ್ತೆ. ಹೌದಾ? ಸೊ ವಿ ನೋ ದಟ್ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಇವೆಂಟ್, ಪ್ರಾಬಬಿಲಿಟಿ ಆಫ್ ನಾಟ್ ಹ್ಯಾಪನಿಂಗ್ ಇವೆಂಟ್ ಎರಡರ ಸಮ್ಗಳು ಕೂಡ 1ಗೆ ಈಕ್ವಲ್. ಹೌದಾ? ಸೊ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 1. ಈಗ ಪಿ ಆಫ್ ಇ ಅನ್ನ ಆಲ್ರೆಡಿ ಕೊಟ್ಟಿದ್ದಾರೆ ಡಿಫೆಕ್ಟಿವ್ ಎಷ್ಟಿದೆ ಅಂತ. ಯಾವುದು ನಾನ್ ಡಿಫೆಕ್ಟಿವ್ ಅಂತ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಇ. ಹೌದಾ? 1 ಮೈನಸ್ ಪಿ ಆಫ್ ಇ ಎಷ್ಟಿದೆ? 1/10 ಇದೆ. ಸೊ ಹೌ ಮಚ್ ಯು ವಿಲ್ ಗೆಟ್ ಹಿಯರ್? ನಿಮಗಿಲ್ಲಿ ಎಷ್ಟು ಸಿಗುತ್ತೆ? 10 × 1 is 10. 10 - 1 ಅಂದರೆ 9 ಔಟ್ ಆಫ್ 10. ಅಂದರೆ 10ರಲ್ಲಿ 9 ಬಲ್ಬ್ಗಳು ನಾನ್ ಡಿಫೆಕ್ಟಿವ್ ಇವೆ ಅಂತ. ಗಾಟ್ ಇಟ್? ಸರಿ, ಈಗ ನಮ್ಮ ಕೆಲಸ ಏನು? ವಿ ನೀಡ್ ಟು ಫೈಂಡ್ ದ ಪ್ರಾಬಬಿಲಿಟಿ ದಟ್ ನನ್ ಆಫ್ ದೆಮ್ ಇಸ್ ಡಿಫೆಕ್ಟಿವ್. ಸೊ ಇಲ್ಲಿ ನಾವು ಕಾಂಬಿನೇಷನ್ ಅನ್ನ ಬಳಸ್ತೀವಿ. ವಿ ಆರ್ ಯೂಸಿಂಗ್ ಅ ಕಾಂಬಿನೇಷನ್ ಹಿಯರ್. ಸೊ ಇಲ್ಲಿ ನಂಬರ್ ಆಫ್ ರಿಕ್ವೈರ್ಡ್ ನಂಬರ್ ಆಫ್ ಬಲ್ಬ್ಸ್ ವಿಚ್ ಆರ್ ನಾಟ್ ಡಿಫೆಕ್ಟಿವ್ ಅಂದ್ರೆ, ಸೊ ಇಲ್ಲಿ ನಾವು ಕಾಂಬಿನೇಷನ್ ಅನ್ನ ಬಳಸಬಹುದು. ದಟ್ ಈಸ್ ನೋಡಿ, NC0 P⁻0 ಹೌದಾ, Q⁻n-0. ಕನ್ಸಿಡರಿಂಗ್ x is equal to 0 here. ಓಕೆ, x ಅಂದ್ರೆ R is equal to 0. ನಾನು ಏನ್ ಮಾಡ್ತಿದ್ದೀನಿ ಇಲ್ಲಿ ಅಂದ್ರೆ, ನೋಡಿ, ವಿ ನೀಡ್ ಟು ಫೈಂಡ್ ನಾಟ್ ಡಿಫೆಕ್ಟಿವ್. ನನ್ ಆಫ್ ದೆಮ್ ಇಸ್ ಡಿಫೆಕ್ಟಿವ್ ಅಂದ್ರೆ ಔಟ್ ಆಫ್ 100 ಬಲ್ಬ್ಸ್ ನನ್ ಆಫ್ ದೆಮ್ ಶುಡ್ ಬಿ ಡಿಫೆಕ್ಟಿವ್ ಅಂದ್ರೆ 0 ಬಲ್ಬ್ಗಳು ಡಿಫೆಕ್ಟಿವ್ ಅಂದ್ರೆ R is equal to 0 ಅಂತ ಕನ್ಸಿಡರ್ ಮಾಡ್ರಿ. ಔಟ್ ಆಫ್ n ನಂಬರ್ ಆಫ್ ಬಲ್ಬ್ಸ್ ನನ್ ಆಫ್ ದೆಮ್ ಅಂದ್ರೆ ಏನು? 0 ಶುಡ್ ಬಿ ಡಿಫೆಕ್ಟಿವ್. ಹೌದಾ? ಸೊ ಹಾಗಿದ್ರೆ ಈಗ ಬೇಸಿಕಲಿ ಎಷ್ಟು ಬಲ್ಬ್ಗಳನ್ನು ನಾವು ಡ್ರಾ ಮಾಡ್ತಿದೀವಿ? 5 ಬಲ್ಬ್ಗಳನ್ನು ಡ್ರಾ ಮಾಡ್ತಿದೀವಿ. ಆ 5 ಬಲ್ಬ್ಗಳಲ್ಲಿ ಯಾವುದು ಕೂಡ ಡಿಫೆಕ್ಟಿವ್ ಇರಬಾರ್ದು. ಕರೆಕ್ಟ್ ಅಲ್ವಾ? ಸೊ 100 ಬಲ್ಬನ್ನು ಈಗ ಕನ್ಸಿಡರ್ ಮಾಡ್ತಿಲ್ಲ, 5 ಬಲ್ಬನ್ನು ಕನ್ಸಿಡರ್ ಮಾಡ್ತಿದೀವಿ. ಬಿಕಾಸ್ 5 ಬಲ್ಬ್ಗಳನ್ನು ಡ್ರಾ ಮಾಡಿದಾಗ ಯಾವುದೂ ಕೂಡ ಡಿಫೆಕ್ಟಿವ್ ಇಲ್ದಂಗೆ ಇರಬೇಕಂತೆ. ಹಾಗಿದ್ರೆ ಔಟ್ ಆಫ್ 5 ಬಲ್ಬ್ಸ್ ನೋ ಬಲ್ಬ್ಸ್ ಶುಡ್ ಬಿ 0 ಅಂಥ ಬಲ್ಬ್ಗಳನ್ನು ಚೂಸ್ ಮಾಡಬೇಕು. ಸೊ ಪಿ ಅಂದ್ರೆ ಏನಿದೆ ಇಲ್ಲಿ? ವಾಟ್ ಈಸ್ ಪಿ ವ್ಯಾಲ್ಯೂ ಹಿಯರ್? ದಟ್ ಈಸ್ 1/10. ಹೌದಾ? 1/10 ರೈಸ್ ಟು ದ ಪವರ್ 0. ಈ ಕಡೆಗೆ ಕ್ಯೂ ಅಂದ್ರೆ ಏನಿದೆ? 9/10 ಇದೆ. ಸೊ 9/10 ರೈಸ್ ಟು ದ ಪವರ್, ಎನ್ ಅಂದ್ರೆ ಏನು?
5 ಮೈನಸ್ 0. ಎನ್ ಅಂದ್ರೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿ? ನಂಬರ್ ಆಫ್ ಬಲ್ಬ್ಸ್ ವಿಚ್ ಈಸ್ ಡ್ರಾನ್. ಹೌದಾ? 100ರಲ್ಲಿ 5 ಬಲ್ಬ್ಗಳನ್ನು ರ್ಯಾಂಡಮ್ ಆಗಿ ತೆಗಿತಿದೀವಿ. ಓಕೆ ಸರಿ. ಸೊ 5C0 ವ್ಯಾಲ್ಯೂ ಎಷ್ಟು? 1. 1/10 ರೈಸ್ ಟು ದ ಪವರ್ 0 ಅಂದ್ರೆ ಅದು ಕೂಡ 1ಗೆ ಈಕ್ವಲ್ ಇಂಟು 9/10 ರೈಸ್ ಟು ದ ಪವರ್ 5 ಮೈನಸ್ 0 is 5. So what you will get? You will get 9/10 ರೈಸ್ ಟು ದ ಪವರ್ 5. ಸೊ ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಸಿ ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಸೊಲ್ಯೂಷನ್. ಆಪ್ಷನ್ ಸಿ ಇಸ್ ದ ರೈಟ್ ಸೊಲ್ಯೂಷನ್. ಆಲ್ ರೈಟ್, ಓಕೆ ಸರಿ. ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಇಫ್ ಲೆಟರ್ಸ್ ಆಫ್ ದ ವರ್ಡ್ ಪೆನ್ಸಿಲ್ ಆರ್ ಅರೇಂಜ್ಡ್ ಇನ್ ಎ ರ್ಯಾಂಡಮ್ ಆರ್ಡರ್, ದೆನ್ ದ ಪ್ರಾಬಬಿಲಿಟಿ that n is always next to e is how much ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನೋಡಿ, ಒಂದು ಪದ ಪೆನ್ಸಿಲ್ ಅನ್ನುವಂಥ ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಪೆನ್ಸಿಲ್ ಅನ್ನುವಂಥ ವರ್ಡ್ ಅನ್ನ ಕೊಟ್ಟಿದ್ದಾರೆ. ಈ ಪೆನ್ಸಿಲ್ ಅನ್ನುವಂಥ ವರ್ಡ್ ಅನ್ನ ರ್ಯಾಂಡಮ್ ಆಗಿ ಅರೇಂಜ್ ಮಾಡ್ಬೋದಂತೆ. ಅರೇಂಜ್ ಮಾಡ್ತಾರೆ. ಹೌದಾ? ರ್ಯಾಂಡಮ್ ಆಗಿ ಇದನ್ನ ಅರೇಂಜ್ ಮಾಡಿದಾಗ ಬೇಸಿಕಲಿ ಎಷ್ಟು ನಂಬರ್ ಆಫ್ ವೇಸ್ ಅಲ್ಲಿ ಪೆನ್ಸಿಲ್ ಅನ್ನುವಂಥ ಪದನ ಅರೇಂಜ್ ಮಾಡ್ಬೋದು? PENCIL ಒಟ್ಟು 6 ಲೆಟರ್ಸ್ಗಳಿದೆ. ಇದನ್ನ ರ್ಯಾಂಡಮ್ ಆಗಿ ನಾವು ಅರೇಂಜ್ ಮಾಡಬಹುದು ಅಂದ್ರೆ 6 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅರೇಂಜ್ ಮಾಡಬಹುದು. ಅರ್ಥ ಆಗ್ತಿದೆನಾ? ಎಷ್ಟು ನಂಬರ್ ಆಫ್ ವೇಸ್ ಅಲ್ಲಿ ಅರೇಂಜ್ ಮಾಡಬಹುದು? 6 ಲೆಟರ್ಸ್ ಇರೋದ್ರಿಂದ 6 × 5 × 4 × 3 × 2 × 1 ಅಂದ್ರೆ 6 ಫ್ಯಾಕ್ಟೋರಿಯಲ್ ನಂಬರ್ ಆಫ್ ವೇಸ್ ಅಲ್ಲಿ ಈ ಪೆನ್ಸಿಲ್ ಅನ್ನುವಂಥ ಪದನ ಅರೇಂಜ್ ಮಾಡಬಹುದು. ಇಲ್ಲಿ ಬರೀತೀನಿ, ನಂಬರ್ ಆಫ್ ವೇಸ್ in which the word pencil can be arranged is equal to 6 factorial. 6 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಈ ಒಂದು ಪೆನ್ಸಿಲ್ ಅನ್ನುವಂತಹ ಪದವನ್ನ ನಾವು ಅರೇಂಜ್ ಮಾಡಬಹುದಂತೆ. ಸರಿನಾ? ಓಕೆ, ಆಲ್ ರೈಟ್. ಈಗ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಪ್ರಾಬಬಿಲಿಟಿಯನ್ನ ಫೈಂಡ್ ಔಟ್ ಮಾಡೋದು. ಏನ್ ಪ್ರಾಬಬಿಲಿಟಿ? ಈ ಪೆನ್ಸಿಲ್ ಅನ್ನುವಂತಹ ಪದನ ರ್ಯಾಂಡಮ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದಾಗ ಇನ್ ಸಚ್ ಎ ವೇ ಈ ಆದ್ಮೇಲೆ ಎನ್ ಬರಬೇಕು. ಅಂದ್ರೆ ಎಷ್ಟು ನಂಬರ್ ಆಫ್ ಅರೇಂಜ್ಮೆಂಟ್ಸ್ಗಳಲ್ಲಿ, ಎಷ್ಟು ಪ್ರಾಬಬಿಲಿಟಿಯಲ್ಲಿ ನಮಗೆ ಅರೇಂಜ್ಮೆಂಟ್ಗಳು ಸಿಗ್ತವೆ ಇನ್ ಸಚ್ ಎ ವೇ ಆ ಎಲ್ಲ ಅರೇಂಜ್ಮೆಂಟ್ಗಳಲ್ಲಿ ಈ ಆದ್ಮೇಲೆ ಎನ್ ಬರುತ್ತೆ. ಅಂದ್ರೆ ಈ ಮತ್ತೆ ಎನ್ ಒಟ್ಟಿಗೆ ಇರ್ತವೆ. ಅಂಥ ಎಷ್ಟು ಪ್ರಾಬಬಿಲಿಟಿ ಅಂದ್ರೆ ಎಷ್ಟು ಪ್ರಾಬಬಿಲಿಟಿಯಲ್ಲಿ ಅಂಥ ಒಂದು ಅರೇಂಜ್ಮೆಂಟ್ಗಳು ಸಿಗ್ತಾ ಹೋಗ್ತವೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಎಷ್ಟು ನಂಬರ್ ಆಫ್ ಅರೇಂಜ್ಮೆಂಟ್ಸ್ಗಳಲ್ಲಿ ಈ ಆದ್ಮೇಲೆ ಎನ್ ಬರುತ್ತೆ ಅಂದ್ರೆ ಎನ್ ಆಲ್ವೇಸ್ ವಿಲ್ ಬಿ ನೆಕ್ಸ್ಟ್ ಟು ಇ ಅಂದ್ರೆ ಅಷ್ಟು ನಂಬರ್ ಆಫ್ ಅರೇಂಜ್ಮೆಂಟ್ಗಳ ಪ್ರಾಬಬಿಲಿಟಿ ಏನು ಅನ್ನೋದನ್ನ ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು. ಫೈನ್, ತುಂಬ ಸಿಂಪಲ್. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈ ಎನ್ ಏನಿದೆ ಅಲ್ಲ ಇದನ್ನ ಒಂದು ಲೆಟರ್, ಈ ಎನ್ ಅನ್ನ ಒಂದು ಲೆಟರ್ ಆಗಿ ಅಸ್ಯೂಮ್ ಮಾಡ್ತೀನಿ. ಓಕೆ, ಅಸ್ಯೂಮಿಂಗ್ ಇ ಎನ್ ಆಸ್ ಅ ಲೆಟರ್, ಅಸ್ಯೂಮಿಂಗ್ ಇ ಎನ್ ಆಸ್ ಒನ್ ಲೆಟರ್. ಹೌದಾ? ಈ ಎನ್ ಅನ್ನ ಒಂದು ಲೆಟರ್ ಆಗಿ ಅಸ್ಯೂಮ್ ಮಾಡಿದ್ರೆ ಏನಾಗುತ್ತೆ? 1, 2, 3, 4 ಇವೆರಡು ಕಲಿತು ಒಂದು ಲೆಟರ್ ಅಲ್ವಾ? 5. ಅಂದ್ರೆ 5 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಈ ಒಂದು ಪದನ ಈಗ ಅರೇಂಜ್ ಮಾಡ್ಬೋದಂತಾಯ್ತು. ಕರೆಕ್ಟ್ ಅಲ್ವಾ? ಯಾಕೆ ಇವೆರಡನ್ನ ಒಂದೇ ಲೆಟರ್ ಆಗಿ ಅಸ್ಯೂಮ್ ಮಾಡ್ತೀವಿ ಅಂದ್ರೆ ಬಿಕಾಸ್ ಈ ಆದ್ಮೇಲೆ ಎನ್ ಬರ್ಬೇಕಂತೆ ಫಿಕ್ಸ್ ಮಾಡ್ಬಿಡ್ತಿದೀವಿ ಫೆವಿಕಲ್ ಹಾಕಿ ಎರಡನ್ನು. ಹೌದಾ? ಸಚ್ ದಟ್ ಅವೆರಡು ಒಂದೇ ಲೆಟರ್ ಆಗಿ ಇವಾಗ ನಾವು ಅಸ್ಯೂಮ್ ಮಾಡ್ತೀವಿ. ಸೊ ಈ ಎನ್ ಒಂದು ಲೆಟರ್ ಆಗಿಬಿಟ್ರೆ ನಿಮಗೆ ಈಗ ಬಾಕಿ ಉಳಿಯೋದು 1, 2, 3, 4, 5 ಲೆಟರ್ಸ್ಗಳಿರೋದ್ರಿಂದ, ಸೊ ಅಸ್ಯೂಮಿಂಗ್ ಇ ಎನ್ ಆಸ್ ಒನ್ ಲೆಟರ್ ವಿ ಕ್ಯಾನ್ ಅರೇಂಜ್ ಇಟ್ ಇನ್ 5 ಫ್ಯಾಕ್ಟೋರಿಯಲ್ ವೇಸ್. ಕರೆಕ್ಟ್ ಅಲ್ವಾ? 5 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅದನ್ನ ಅರೇಂಜ್ ಮಾಡಬಹುದು. ರೈಟ್? ಹಾಗಿದ್ರೆ ವಾಟ್ ಈಸ್ ದ ಪ್ರಾಬಬಿಲಿಟಿ ಅಂತ ಅಂದ್ರೆ, ಸೊ ನೋಡಿ, ಪ್ರಾಬಬಿಲಿಟಿ ಆಫ್ ಅರೇಂಜಿಂಗ್ ಇಲ್ಲಿ ಬರೀತೀನಿ. ಪ್ರಾಬಬಿಲಿಟಿ ಪಿ ಆಫ್ ಇ ಅಂದ್ರೆ ಪ್ರಾಬಬಿಲಿಟಿ ಆಫ್
arranging the letters of the word pencil, ಹೌದಾ, pencil, where n always comes next to e. Fine. So ಹಾಗಿದ್ರೆ P of E will be equal to, out of 6 factorial arrangement, 5 factorial arrangementಗಳಲ್ಲಿ ನಾವು ಈ n ಅನ್ನ ಒಟ್ಟಿಗೆ ಫಿಕ್ಸ್ ಮಾಡಿ ಒಂದು ಲೆಟರ್ ಆಗಿ ಅಸ್ಯೂಮ್ ಮಾಡಿ ನಾವು ಅರೇಂಜ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಸೊ 5 ಫ್ಯಾಕ್ಟೋರಿಯಲ್ ಅಂದರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಓಕೆ, ಸೊ ಇಲ್ಲಿ 5 ಕ್ಯಾನ್ಸಲ್, 4 ಕ್ಯಾನ್ಸಲ್, 3 ಕ್ಯಾನ್ಸಲ್, 2 ಕ್ಯಾನ್ಸಲ್, 1 ಕ್ಯಾನ್ಸಲ್, ರಿಮೈನಿಂಗ್ ವಿಲ್ ಬಿ 1/6. ಹೌದಾ? ಹಾಗಿದ್ರೆ ಆಪ್ಷನ್ ಎ 1/6 ಇಸ್ ದ ರೈಟ್ ಸೊಲ್ಯೂಷನ್. 1/6 ಇಸ್ ದ ರೈಟ್ ಸೊಲ್ಯೂಷನ್. ಆಲ್ ರೈಟ್, ಸರಿ. ಹಾಗಿದ್ರೆ ಈಗ ನಮ್ಮ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ಎ ಬ್ಯಾಗ್ ಕಂಟೇನ್ಸ್ 5 ಬ್ರೌನ್ ಅಂಡ್ 4 ವೈಟ್ ಸಾಕ್ಸ್. ಎ ಮ್ಯಾನ್ ಪುಲ್ಸ್ ಔಟ್ 2 ಸಾಕ್ಸ್. The probability that they are of the same color is how much ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನೋಡಿ, ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ. ಒಂದು ಬ್ಯಾಗ್ ಇದೆ, ಬ್ಯಾಗಲ್ಲಿ 5 ಬ್ರೌನ್ ಹಾಗೆ 4 ವೈಟ್ ಸಾಕ್ಸ್ಗಳಿದೆ. ಹೌದಾ? ಸೊ ಅಂದರೆ ಒಟ್ಟು ಎಷ್ಟು ಸಾಕ್ಸ್ಗಳಿದೆ ಅಂತಾಯಿತು? 9 ಸಾಕ್ಸ್. ಎ ಮ್ಯಾನ್ ಪುಲ್ಸ್ ಔಟ್ 2 ಸಾಕ್ಸ್. ಈ 9 ಸಾಕ್ಸ್ಗಳಲ್ಲಿ ಯಾವುದಾದ್ರೂ 2 ಸಾಕ್ಸನ್ನು ಅವನು ಪುಲ್ ಮಾಡ್ತಾನೆ. ಹಾಗಿದ್ರೆ ಇಲ್ಲಿ ಬರೀತೀನಿ, a man can pull out 2 out of 9 socks is equal to, this can be represented as 9C2. ಒಟ್ಟು 9 ಸಾಕ್ಸ್ಗಳಲ್ಲಿ ಯಾವುದಾದ್ರೂ 2 ಸಾಕ್ಸನ್ನು ಚೂಸ್ ಮಾಡ್ತಾನೆ, ಸೆಲೆಕ್ಟ್ ಮಾಡ್ತಾನೆ, ಯಾವುದಾದ್ರೂ ರ್ಯಾಂಡಮ್ ಆಗಿ. ಓಕೆ, ಔಟ್ ಆಫ್ 9 ಸಾಕ್ಸ್. ಸೊ ಈಗ ನೋಡಿ, ದ ಪ್ರಾಬಬಿಲಿಟಿ ದಟ್ ದೇ ಆರ್ ಆಫ್ ದ ಸೇಮ್ ಕಲರ್ ಅಂತ ಹೇಳ್ತಿದ್ದಾರೆ. ಸೊ ಸೇಮ್ ಕಲರೇ ಬರಬೇಕು ಅಂದರೆ ಚಾನ್ಸ್ ಹೀಗಿರುತ್ತೆ. ಹೆಂಗೆ? ಔಟ್ ಆಫ್ 5 ಸಾಕ್ಸ್ ಹಿ ಶುಡ್ ಚೂಸ್ ಎನಿ 2, ಆರ್ ಔಟ್ ಆಫ್ 4 ಸಾಕ್ಸ್ he should choose any 2. ನೋಡಿ, if he is choosing the socks randomly, ಪ್ರಾಬಬಿಲಿಟಿ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ಯಾವುದ್ರ ಪ್ರಾಬಬಿಲಿಟಿ? ಸಚ್ ದಟ್ ಆ 2 ಸಾಕ್ಸ್ಗಳನ್ನು ತೆಗೆದಾಗ 2 ಸೇಮ್ ಕಲರ್ ಇರಬೇಕಂತೆ. ಹಾಗಿದ್ರೆ ಪ್ರಾಬಬಿಲಿಟಿ ಹೆಂಗೆ ನಾವು ಫೈಂಡ್ ಔಟ್ ಮಾಡೋದು ಅಂದರೆ ತುಂಬ ಸಿಂಪಲ್. ಫಸ್ಟ್ ಆಫ್ ಆಲ್, 2 ಸಾಕ್ಸ್ಗಳು ಸೇಮ್ ಕಲರ್ ಇರಬೇಕು ಅಂದರೆ ಆ ವ್ಯಕ್ತಿ 5 ಬ್ರೌನ್ ಸಾಕ್ಸ್ಗಳಲ್ಲಿ ಯಾವುದಾದ್ರೂ 2 ಸಾಕ್ಸನ್ನು ತೆಗೆದಿರಬೇಕು. ಇದೊಂದು ಚಾನ್ಸಾ? ಕರೆಕ್ಟ್ ಅಲ್ವಾ? ಹಂಗೆ ತೆಗೆದಾಗಲೇ ಬ್ರೌನಲ್ಲಿ 5 ಬ್ರೌನ್ ಸಾಕ್ಸ್ಗಳಲ್ಲಿ ಯಾವುದಾದ್ರೂ 2 ಬ್ರೌನ್ ಅವನಿಗೆ ಸಿಗುತ್ತೆ. ಅಥವಾ 4 ವೈಟ್ ಸಾಕ್ಸ್ಗಳಲ್ಲಿ ಯಾವುದಾದ್ರೂ 2 ಅವನು ಚೂಸ್ ಮಾಡಿರಬೇಕು. ಕರೆಕ್ಟ್ ಅಲ್ವಾ? ಇದೇ ಇರೋದು ಇಲ್ಲಿ ಇರ್ತಕ್ಕಂಥ ಒಂದು ಚಾನ್ಸ್. ಸೊ 2ರಲ್ಲಿ ಯಾವುದಾದ್ರೂ ಆಗಿರಬಹುದು. either ಆಫ್ ದಿಸ್ ಕ್ಯಾನ್ ಹ್ಯಾಪನ್. ಸೊ ಹಾಗಾಗಿ ಪ್ಲಸ್ ಅನ್ನುವಂಥ ಸೈನನ್ನು ಹಾಕಿದ್ದೀನಿ. either ದಿಸ್ ಆರ್ ದಿಸ್. 2 ಬ್ರೌನ್ ಅನ್ನ ತಗೊಂಡಿರ್ಬೋದು ಅಥವಾ 2 ವೈಟ್ ಅನ್ನ ತಗೊಂಡಿರಬಹುದು. ಫೈನ್. ಹಾಗಿದ್ರೆ ಪ್ರಾಬಬಿಲಿಟಿಯನ್ನ ಈಗ ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇಷ್ಟು ಚಾನ್ಸಸ್ ಏನಿದೆ ಅಲ್ಲ, ಈ 2 ಚಾನ್ಸಸ್ಗಳನ್ನ ಇದರಿಂದ ನಾವು ಅಪಾನ್ 9C2 ಮಾಡಬೇಕು. ಅಂದ್ರೆ ಟೋಟಲ್ ನಂಬರ್ ಆಫ್ ಪ್ರಾಬಬಿಲಿಟಿ ನಮಗೆ ಸಿಗುವಂತಹ ಒಂದು ಪ್ರಾಬಬಿಲಿಟಿ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಒಟ್ಟು 9C2 ವೇಸ್ ಅಲ್ಲಿ ಆ ಒಂದು 2 ಸಾಕ್ಸ್ಗಳನ್ನು ರ್ಯಾಂಡಮ್ ಆಗಿ ತೆಗಿತೀವಿ. ಹೌದಾ? 9 ಸಾಕ್ಸ್ ಅಲ್ಲಿ 2 ರ್ಯಾಂಡಮ್ ಆಗಿ ತೆಗಿತೀರಾ. ಆದರೆ 2ಕ್ಕೆ 2 ಸಾಕ್ಸ್ಗಳು ಕೂಡ ಸೇಮ್ ಕಲರ್ ಅಲ್ಲಿ ಇರಬೇಕು ಅಂದ್ರೆ ಆ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಯು ನೀಡ್ ಟು ಟೇಕ್ ದಿಸ್ ಆಸ್ ವೆಲ್ ಆಸ್ ದಿಸ್. ಅಂದ್ರೆ ಇಲ್ಲಿ ಬರಿತೀನಿ, ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ದಿಸ್ ಇವೆಂಟ್ P ಆಫ್ E ಅಂತ ಕನ್ಸಿಡರ್ ಮಾಡ್ರಿ. ಔಟ್ ಆಫ್ 9C2 ವೇಸ್, ಔಟ್ ಆಫ್ 9C2 ಅಂದರೆ 9ರಲ್ಲಿ ಯಾವುದಾದ್ರೂ 2 ತೆಗಿತೀವಿ. ಆದರೆ
ಎರಡೂ ಸಾಕ್ಸ್ಗಳು ಸೇಮ್ ಕಲರ್ ಇರಬೇಕು ಅಂದರೆ ಇವೆರಡನ್ನ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕು. 5C2 ಆದರೂ ಆಗಿರಬಹುದು ಅಥವಾ 4C2 ಆದರೂ ಆಗಿರಬಹುದು. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಹೌದಾ? ಸೊ ವಾಟ್ ಈಸ್ 5C2 ವ್ಯಾಲ್ಯೂ? 5C2 ಅನ್ನ ನಾವು 10 ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಅದೇ ವ್ಯಾಲ್ಯೂ ಬರೋದು 5C2 ಕಾಂಬಿನೇಷನ್ ಮಾಡಿದಾಗ ಯು ವಿಲ್ ಗೆಟ್ 10 ಪ್ಲಸ್ ವಾಟ್ ಈಸ್ ದ 4C2 ವ್ಯಾಲ್ಯೂ? 4C2 ಮಾಡಿದಾಗ ಯು ವಿಲ್ ಗೆಟ್ 6 ಡಿವೈಡೆಡ್ ಬೈ ವಾಟ್ ಈಸ್ 9C2? 9C2 ಇಸ್ ನಥಿಂಗ್ ಬಟ್ 36. ಹೌದಾ? ಫೈನ್. ಸೊ ಕಾಂಬಿನೇಷನ್ ಫಾರ್ಮುಲಾನ ನೀವು ಇಲ್ಲಿ ಅಪ್ಲೈ ಮಾಡಬೇಕು. n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಮಾಡ್ತಾ ಹೋದಾಗ ಯು ವಿಲ್ ಗೆಟ್ 10 ಫಾರ್ ದಿಸ್, 6 ಫಾರ್ ದಿಸ್ ಆ್ಯಂಡ್ 36 ಫಾರ್ ದಿಸ್. ಸೊ 10 ಪ್ಲಸ್ 6 ಇಸ್ 16 ಡಿವೈಡೆಡ್ ಬೈ 36. ಹೌದಾ? ಈಗ ಇದನ್ನು ಯಾವುದರಿಂದ ಕ್ಯಾನ್ಸಲ್ ಮಾಡ್ಬೋದು? 4 4s are 16, 4 9s are 36. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 4/9. ಹೌದಾ? ಅಂದರೆ ಆಪ್ಷನ್ ಡಿ ಏನಿದೆಲ್ಲ ದಿಸ್ ಇಸ್ ದ ರೈಟ್ ಸೊಲ್ಯೂಷನ್. ಆಪ್ಷನ್ ಡಿ 4/9 ಈಸ್ ದ ರೈಟ್ ಸೊಲ್ಯೂಷನ್. ಆಲ್ ರೈಟ್, ಸರಿ. ಓಕೆ, ಸೊ ಹಾಗಿದ್ರೆ ಮಕ್ಕಳೇ, ಇವತ್ತಿನ ಈ ಒಂದು ಸೆಷನಲ್ಲಿ ಪ್ರಾಬಬಿಲಿಟಿ ಅನ್ನುವಂಥ ಚಾಪ್ಟರ್ನ ಮೇಲೆ ಇದ್ದಂಥ KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡುವಂಥ ಪ್ರಯತ್ನನ ನಾವು ಮಾಡಿದ್ವಿ. ಓಕೆ, ಸೊ ಇನ್ನೂ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ತಾ ಹೋದಷ್ಟು ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಪ್ರಾಬಬಿಲಿಟಿಯಲ್ಲಿ ಈ ಪರ್ಮಿಟೇಷನ್ ಕಾಂಬಿನೇಷನ್ಗಳನ್ನು ಕೂಡ ನಾವು ಅಪ್ಲೈ ಮಾಡ್ತೀವಿ. ಹಾಗಾಗಿ ಹೆಚ್ಚು ಈ ಒಂದು ಕಾನ್ಸೆಪ್ಟನ್ನು ನೀವು ಎಷ್ಟು ನಂಬರ್ ಆಫ್ ಕ್ವಶನ್ಸ್ಗಳು ನಿಮಗೆ ಸಿಗುತ್ತೋ ಅಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ. ಆಲ್ ರೈಟ್, ಸರಿ. ಹಾಗಿದ್ರೆ ಇಷ್ಟು ಹೇಳ್ತಾ ಮುಂದಿನ ಒಂದು ಸೆಷನಲ್ಲಿ ಮತ್ತೊಂದು ಚಾಪ್ಟರ್ನ ಮೇಲೆ ನಾನು ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.